ಸಜ್ಜಿ ಹಿಟ್ಟಿನ ಸೋತಿ ಬೀಜ 1 ಕಪ್ ಹಾಕಿ ನೋಡ್ರಿ. ಇದಕ್ಕೆ ಸುಡು ಸುಡು ಬಿಸಿನೀರು ಹಾಕಿ ಕಲಸೋದ್ರಿ. ಹಿಂಗತ್ತೆ ಇದಕ್ಕೆ ಕೊಟ್ರ ತಿರಿ ಮಾಡಿದ್ರು ಬರ್ತೈತಿ. ಇದನ್ನು ಇಲ್ಲ ಹಿಂಗೆ ಸುಡು ಸುಡು ನೀರು ಹಾಕಿ ನಾದಿದ್ರು ಬರ್ತದೆ. ಭಾಳ ಗಟ್ಟಿರಲಿ. ಭಾಳ ಗಟ್ಟಿ ಮಾಡಿದ್ರೆ ಅಂದ್ರೆ ಇವು ಚೆಂದಾಗ ದುಂಡ್ಕಾಯಿ ಬೀಳ್ತಾವೆ. ಭಾಳ ಸುಡು ನೀರು ತಗೋರಿ. ಈಗ ಗಟ್ಟಿಯಾಗ ನಾದ್ರಿ. ಭಾಳ ಎಷ್ಟು ಗಟ್ಟಿಯಾಗ ಕೊಟ್ರ ತಿರಿ ನಾದ್ರಂತೂ ಇನ್ನೂ ಮಸ್ತ್ ಆಗುತ್ತೆ ನೋಡ್ರಿ. ಯಾಕಂದ್ರೆ ಸಣ್ಣ ಗ್ಯಾಸ್ ಇಟ್ಟು ಕೊಟ್ರ ತಿರಿ ಮಾಡಿರಿ ಸಜ್ಜಿ ಹಿಟ್ಟಿನ ಸೋತಿ ಬೀಜನ ಇನ್ನೂ ಮಸ್ತ್ ಬೀಳ್ತಾವೆ. ಯಾಕೆ ಜಿಗಿಟ್ಟು ಹೆಚ್ಚಾಗತ್ತಲ್ರಿ ಕೊಟ್ರ ತಿರಿದ್ರೆ. ಈಗ ಇಲ್ಲ ಭಾಳ ಸುಡು ಸುಡು ನೀರು ಹಾಕಿ ನಾದಿದ್ರು ಬರ್ತೀವಿ ಸಜ್ಜಿ ಹಿಟ್ಟಿನ ಸೋತಿ ಬೀಜ ನೋಡಿರಿ. ಹಿಂಗತ್ತೆ ಎರ್ಜಿ ಮುಗಿ ತೊಗೊಂಡು ಹಿಂಗೆ ಎರ್ಜಿ ಬಿಡ್ಬೇಕ್ರಿ. ಮುಗಿ ದಿನಕ್ಕೆ ಎಷ್ಟು ಕಿಲೋರ ಮಾಡ್ಬೋದು ನೀವು ಈ ಸಜ್ಜಿ ಹಿಟ್ಟಿನ ಸೋತಿ ಬೀಜ. ಈಗ ಭಾಳ ಗಟ್ಟಿಯಾಗ ನಾದ್ರಿ ಅಂದ್ರೆ ದುಂಡ್ಕ ಚಂದ ಬೀಳ್ತಾವ್ರಿ. ಹಿಂಗೆ ಸುಡು ಸುಡು ನೀರು ಹಾಕಿರೂ ಬರ್ತೈತಿ. ಇಲ್ಲ ಕೊಟ್ರ ತಿರು ಮಾಡಿದ್ರೆ ಇನ್ನೂ ಚಲೋ ಭಾಳ ಬೀಳ್ತಾವ್ರಿ. ದುಂಡ್ಕ ಚಂದ ಸಜ್ಜಿ ಹಿಟ್ಟಿದ ಸೋತಿ ಬೀಜ ನೋಡ್ರಿ. ಎಷ್ಟೊತ್ತಿದು ಕೈಲೇ ಕುಂತ್ರೆ ನಿಮ್ಗೆ 1 ತಾಸು ತೊಗೊತೈತಿ 1 ಕಪ್. ಈಗ ಹಿಂಗೆ ಹೆರ್ಜಿ ಬಿಟ್ರಿ ಎಷ್ಟೊತ್ತಾಗುತ್ತೆ ನೋಡ್ರಿ. ಈಗ ಮುಗೀತು ನೋಡ್ರಿ. ಎಷ್ಟು ಚಂದ ಬಿದ್ದ ನೋಡ್ರಿ. ಇದನ್ನು ನೀವು ಒಳಕ್ಕೆ ಮಾಡಿ ಹಿಂಗೆ ಒತ್ತಿದ್ರಿ ಅಂದ್ರೆ ಉದ್ದಕ್ಕೆ ಬೀಳ್ತಾವೆ. ಗಟ್ಟಿ ಭಾಳ ಮಾಡಿ ಹಿಂಗೆ ತಿಕ್ಕಿದ್ರಿ ಅಂದ್ರೆ ದುಂಡ್ಕ ಬೀಳ್ತಾವೆ. ಈಗ ಆಯ್ತು ನೋಡ್ರಿ. ಮುಗೀತು ನೋಡ್ರಿ. ಖಾಲಿ ಆತಿಲ್ಲ. ಈಗ ಆಯ್ತು ನೋಡ್ರಿ. ಇಷ್ಟ ನೋಡಿ ಸಜ್ಜಿ ಹಿಟ್ಟಿನ ಸೋತಿ ಬೀಜ ಮಾಡೋದು. ಎಷ್ಟೊತ್ತಾಯ್ತು ನೋಡ್ರಿ. 1 ನಿಮಿಷದಾಗ ಖಾಲಿ ಆಯ್ತು ಮಾಡೋದು ಸಜ್ಜಿ ಹಿಟ್ಟಿನ ಸೋತಿ ಬೀಜ ಇದು.